ಹೆಂಗೆ ಮರಿ ನಾವು ಕೊಟ್ಟಿ 256 ಟಾರ್ಗೆಟ್. ನಿಜ ಅಲ್ಲ, ಅದು AI, ಅದು AI. ಓ AI, ಅದು AI ಫುಲ್ ಫಾರ್ಮ್ ಹೇಳು ನೋಡೋಣ. ಅದು AI ಗೊತ್ತಿಲ್ಲ, AINI ಗೊತ್ತು. AINI ಅದ್ಯಾವ್ದು? ಅವ್ನ ಅಮ್ಮನ್ ಇದ್ರೆ ನೆಮ್ಮದಿಯಾಗಿರ್ಬೇಕು. ಏನಪ್ಪ ಗಿಲ್ಲು, ಯಾಕಾಗೈತ್ ನಿನ್ ಫೇಸ್ ಡಲ್ಲು? ಇಲ್ಲ ನೀನೆ ನಂಗೆ ಮೋಸ ಮಾಡ್ರೆ ಅದೇ ನಿಮ್ ಕಡೆ ಬ್ಯಾಟಿಂಗು ಚೆನ್ನಾಗ್ ಆಡ್ತಾರೆ, ಬೌಲಿಂಗು ಚೆನ್ನಾಗ್ ಆಗ್ತಾರೆ. ನಮ್ ಕಡೆ ಹಂಗೆ ಇಲ್ಲ, ಅದೆಲ್ಲ AI, ಅದು AI. ನೋಡ್ ನಿಂಗೆ ಹೇಳಿಲ್ವಾ? ನೋಡು ನಾವ್ ಆಡಿದ್ದು AI. ಹೌದೌದು AI. ನೀವ್ ಆಡಿದ್ದು? ನಾವ್ ಆಡಿದ್ದು ರಿಯಲ್ಸ್. ಮಕ್ಕಳ ಬಂದ್ರೆ ಇಬ್ರಿಗೂ ಜೋಡ್ ಹೊಡೆದಾಕ್ಬಿಡ್ತೀನಿ. ನೋಡ್ ಕ್ಯಾಪ್ಟನ್ ಅಂದ್ರೆ ನಮ್ ತರ ಇರ್ಬೇಕು. 33 ಬಾಲ್ಗೆ 93 ರನ್. ಇನ್ನ ಒಬ್ರು ಬಿಡ್ತಾರೆ 50 ಬಾಲ್ಗೆ 50 ರನ್ ನೋಡಿ ಅವರು. ನಮ್ದು ಬಿಡಲಿ. ಇಲ್ಲಿ ಯಾರೋ SRH ಫ್ಯಾನ್ ನಿಮ್ಗೆ ಗುರುಸ್ತೋಳ್ ನೋಡಿ. ಇಲ್ಲಿ ಯಾರು? 2016 రిపీట్ అవ్వబోతుంది సార్. SRH మాదే కప్. ఎవరొస్తారు చూసుకుందాం రా బై. రండి మీరు ఆర్సీబీ వాళ్ళు. ಏನ್ ಅವಳು ಏನೇನೋ ಮಾತಾಡ್ತಾವಳೆ, ನನ್ಗೂ ಗೊತ್ತಿಲ್ಲ ಮ್ಯಾಮ್. ಆರೆಂಜ್ ಆರ್ಮಿಗೆ ಫೋನ್ ಹಾಕೋ ಒಂದ್ಸರಿ. ಆರೆಂಜ್ ಆರ್ಮಿ ಅಂಟೆ ಸುನಾಮಿ. ಹಲೋ, ಯಾರಲ್ಲ ಅವಳು ನಿಮ್ ಫ್ಯಾನ್? ವಿಡಿಯೋದಲ್ಲಿ ರಂಡಿ ಗಿಂಡಿ ಅಂತವಳೆ. ಹಂಗೇನಿಲ್ಲ ಮಾಮ್, ರಂಡಿ ಅಂದ್ರೆ ತೆಲುಗುಲಿ ಬನ್ನಿ ಅಂತ ಅರ್ಥ. ಓ, ನಾನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಇನ್ನ ಏನಂದ್ಲು ಹಾಕು ನೋಡೋಣ. రండి చూసుకుందాం. SRH ఈసారి కప్పు కొట్టి తీరుతారు. మాది కప్పు. మీదే కప్పు. ಫಸ್ಟ್ ಇವತ್ ಮ್ಯಾಚ್ ಗಿರ್ಲಿ, ಆಮೇಲೆ ನೋಡೋಣ ಆರ್ ರಂಡಿನ ಇಲ್ಲ ನೀವು ರಂಡಿನ ಅಂತ. ಅಂದ್ರೆ ಆರ್ ಬರ್ತಾರಾ ಇಲ್ಲ ನೀವು ಬರ್ತೀರಾ ಅಂತ. ಹಲೋ, ಈ ಸಲ ಕಪ್ಪು ಲಾಲಿಪಾಪು, ಈ ಸಲ ಕಪ್ಪು ಲಾಲಿಪಾಪು, ಈ ಸಲ ಕಪ್ಪು ಲಾಲಿಪಾಪು. ನಾವ್ ಒಂದೇ ಮ್ಯಾಚ್ ಕಣ ಸೋತಿರದ್ಲಿ. 1-2 ಸೋಲೆ ಚಿಕ್ಕಡನ್ ಕೈ ಹೊಡ್ಸ್ಕೊಂಡ್ಬಿಟ್ರಲ್ಲ. ಚಪ್ಪರಿ ನನ್ ಮಗನೇ, ನಾವ್ 19 ಓವರ್ಗಾರು ತರ್ಸಿದೀವಿ. ನಿಮ್ಗೆ 12 ಓವರ್ಗೆ ಹೊಡೆದ್ ಕಳ್ಸಿದ್ರು ಅವ್ರು. ಗ್ಯಾಪ್ನ ಐತಾನೆ. ಚೋಟಾ ಬಚ್ಚ ಸಮಜ್ಗೆ ನಾ ಕೊಯ್ ಅಂಕ ದಿಕ್ಕಾನಾ ರೇ. ಸೂರ್ಯವಂಶಿ 15 ವರ್ಷ 9ನೇ ಕ್ಲಾಸ್ ಇರ್ಬೇಕು. ಅವ್ನು ಇವಾಗ ಸ್ಕೂಲ್ ಕಳ್ಸೋ ಅವ್ನ. ಎಕ್ಸಾಮ್ ಆಗೋಯ್ತು ಮಾಮ್, ಸಮ್ಮರ್ ಹಾಲಿಡೇಸ್. ಲೋ, ಅವ್ನಿಗೆ ಫಸ್ಟ್ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡಕ್ ಕಳ್ಸ್ರಲ್ಲೋ. ಏನದ್ ಬಂದವ್ರಿಗೆಲ್ಲ 6-4 ಮೊನ್ನೆ ಬೂಮ್ರಾಗೆ ಬಿಟ್ಟಿಲ್ಲ ಮಾಮ್, ನಾನ್ ಏನ್ ಮಾಡ್ಲಿ? ಬೂಮ್ರಾ ಚಿಕ್ಕ ಹುಡುಗ ಅಂತ ಬಿಟ್ಟವ್ರೆ. ನೆಕ್ಸ್ಟ್ ಮ್ಯಾಚ್ ಕೊಡ್ತಾ ಅಂತ ನಿಮ್ಗೆ ಬೂಮ್ ಅಂತ ಕೆಲ್ಸನ. 4 ಮ್ಯಾಚ್ ಗೆದ್ದಿದೀವಿ ನಾವು. ಅಲ್ಲಿ ಪಕ್ಕದಲ್ಲಿ ಹೇಳು 3 ಸೋತ್ಕೊಂಡ್ ಕುತ್ಕೊಂಡವ್ನೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರ? 3 ಅಲ್ಲ ಕಣ, 4 ಅವ್ರು ಆಡಿರೋದೇ 3 ಮ್ಯಾಚ್ ಕಣ. ಇವತ್ತು ಒಂದ್ ಸೋಲ್ತಾರಲ್ಲ. ನನ್ ಬಗ್ಗೆ ಏನೋ ಮಾತಾಡ್ತೀರಾ? ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡ್ರೋ ನೀವಿಬ್ರು. ಅದ್ರಲ್ಲಿ ಏನೈತ್ ಮಾತಾಡೋದು? 49 ಹೋದವ್ರಿಗೆಲ್ಲ ಈಸಿ ಪಿಜೆ ಹೊಡಿತೀವಿ ಅಂತ ಗೊತ್ತಿತ್ತು ನಮ್ಗೆ. ಯಾಕ್ ಮರಿ 2016-17 CSK ಜೊತೆ ನೀವು ಬ್ಯಾನ್ ಆಗಿದ್ ಮರ್ತೋಗ್ಬಿಟ್ರಾ? ಹೌದು, ನಾನೇ ಮರ್ತೋಗ್ಬಿಟ್ಟಿದ್ದೆ. ಇವ್ರು ನಮ್ ಜೊತೆ ಬ್ಯಾನ್ ಆಗಿದ್ದು. ನಿಮ್ಮಿಂದ ನಾವು ಬ್ಯಾನ್ ಆಗಿದ್ವು ಚಪ್ರಿ ನನ್ ಮಗನೆ. ನಮ್ಮಿಂದ ಏನ್ ಬ್ಯಾನ್ ಆಗಿದ್ದು? ನಾವ್ 7 ತಿನ್ನು ಅಂತೀವಿ, ತಿಂತ್ಯಾ? ಕಿತ್ತಾಡ್ಕೊಂಡ್ ಸಾಯ್ರಿ. ಇನ್ನೇನು ನಿಮ್ ಟೀಮ್ ಓನರ್ ಹಳ್ಳಿಯ ಯಾರೋ ಚಪ್ರಿ ಆಟ ಆಡ್ಕೊಂಡ್ ಬೆಟ್ಟಿಂಗ್ ಸೋತೋಗ್ಬಿಟ್ಟಾಗಿದೆ. ಹೋಗ ಅವ್ನ ಕೇಳ್ಕೊಂಡ್ ನನ್ನೇನ್ ಕೇಳ್ತಾ ಇದ್ಯಾ? ನಂಗೂ ತಲೆ ಸರಿ ಇಲ್ಲ. ಹೋಗಿ ಪಾಯಿಂಟ್ ಟೇಬಲ್ ಲಾಸ್ಟ್ ಇರೋ ಮಾತಾಡ್ತಾ ಇನ್ನ. ನೀವು ಆ ಚಿಕ್ಕ ಹುಡುಗ ಆಚೆ ಇಕ್ಬಿಟ್ಟು ಬರೀ ನೋಡೋಣ. ಆ ಚಿಕ್ಕ ಹುಡುಗ ಇಲ್ಲ ಅಂದ್ರೆ ನೆನ್ನೆ ಸೋತೋಗ್ಬಿಡ್ತಿದೀವಿ ನೀವು. ನಮಸ್ಕಾರ ಬೈಜಾನ್. ಸಲಾಂ ಅಲೈಕುಂ. ಈ ಸಲ RCB ಸೋಲಿಸ್ತೀವಿ. ಇದು IPL ಕೊಡೋ, ನಿಮ್ ಟೀಮ್ ಎಲ್ಲ ಇರುತ್ತೆ ಇದ್ರಲ್ಲಿ. ಆದ್ರೂ ಈ ಸಲ RCB ಕಪ್ ಗೆಲ್ಲಲ್ಲ. ಹೌದೌದು, ಅದು ಕರೆಕ್ಟ್. ನಮ್ RCB ಅನ್ಬಾಕ್ಸ್ ಇವೆಂಟ್ ಅಲ್ಲಿ ಇಡೀ ಪಾಕಿಸ್ತಾನ ಹೋಗ್ಬಿಡುತ್ತೆ. ಹೌದೌದು, ಇದು ಕರೆಕ್ಟೇ. RCB ಗೆಲ್ಲಕ್ ಬಿಡಲ್ಲ. ಅಕಸ್ಮಾತ್ ಹೆಂಗೂ ಗೆದ್ಬಿಟ್ರೆ ಇನ್ನೇನ್ ಗೆಲ್ಲೋ ಟೈಮಲ್ಲಿ ಸ್ಟೇಡಿಯಂ ಬಾಂಬ್ ಹಾಕ್ಬಿಡ್ತೀವಿ. ಹಾಕ್ರಿ. ಹಾಕ್ರಿ 5ನೇ ತಾರೀಕು ಹಾಕ್ರಿ. ನಮ್ ಜೊತೆ ಇವ್ರು ಹೋಗ್ಬಿಡ್ಲಿ. ಹಾಕ್ತಿವಿ ಬಿಡಲ್ಲ. ಫಸ್ಟ್ ಅಲ್ಲಿ ಅಫ್ಘಾನಿಸ್ತಾನ ನಿಮ್ ತಿಗೋಡಿತಾರ, ಅದಕ್ಕೆ ಬ್ಯಾಂಡೇಜ್ ಹಾಕಳ್ರಿ, ಆಮೇಲೆ ಬಾಂಬ್ ಹಾಕೋರಂತೆ. ಹೌದೌದು, ಇದು ಕರೆಕ್ಟೇ. ಅವ್ರಿಗೂ ಹಾಕ್ತಿವಿ, ನಿಮ್ಗೂ ಹಾಕ್ತಿವಿ. ಹಾಕುವಂತೆ ಏನೋ ಸೌಂಡ್ ಬರ್ತೈತ್ ನೋಡೋ ಅಲ್ಲಿ. ಯಾರೋ ಅವ್ನು ವಿಜಿಲ್ ಹೊಡಿತಾ ಇರೋದು. ಹೋದ ಇವನು ಅಷ್ಟೇ. ತಲಾ ಫಾರ್ ಎ ರೀಸನ್. ಅಲ್ಲ, ನೀನ್ ಗೋಳಿ ಮಗನೇನು ನೀನು? ಇಲ್ಲ, ಅಂಕಲ್ ಮಗ. ಕೊನೆಗೂ ಒಪ್ಕೊಂಬಿಟ್ಟಲ್ಲ. ಅಪ್ಪನ್ ಮಗ ಅಂತ ಅಂದಿದ್ ನಾನು. ಕೇಳಿಸ್ತು ಎಲ್ಲ ಕೇಳಿಸ್ತು. ಫಸ್ಟ್ ಹೋಗಲ್ಲ ಹೈದ್ರಾಬಾದ್ ಹೆಂಗ್ ಸೋಸೋದಂತ ಪ್ಲಾನ್ ಮಾಡ್ತೀವಿ. ಕೊನೆಗೂ ನೀನ್ ಒಪ್ಕೊಂಬಿಟ್ಟಲ್ಲ. ಹಲೋ ಏನು ಕೇಳಿಸ್ತಿಲ್ಲ ಬಿಡು, ನಾನು ಆಮೇಲೆ ಮಾಡ್ತೀನಿ. ಮತ್ತೆ ಬಂದ್ವಿ ಫೇಸ್ ಟು ಫೇಸ್. ಈಗ ನಮ್ಮ ಹತ್ರನೂ ಒಂದ್ ಕಪ್ ಐತೆ. ನಮ್ಮ ಹತ್ರ ಆಲ್ರೆಡಿ 5 ಕಪ್ ಐತೆ. 2 ವರ್ಷ ಬ್ಯಾನು ಆಗಿದ್ದೀರಾ. ಈ ಸಲ ಕಪ್ಪು ಲಾಲಿಪಾಪು ಇಕ್ಕಿದ್ವಲ್ಲ ನಿಮ್ ಬೈಕ್ ಓದ್ಸಲನೆ. ತಲಾ ಫಾರ್ ಎ ರೀಸನ್. ಪೊಲೀಸ್ ಸ್ಟೇಷನ್.
ಏನ್ ಮಚ್ಚ ಫೋನೇ ಇಲ್ಲ. ನಿನ್ ಫೋನ್ ತೆಗ ನೈ ಮರಿ ಕೇಳಂಗಿಲ್ಲ. ಫ್ರಸ್ಟ್ರೇಷನ್ ಐತೈತ್ ನಂಗೆ. ಯಾಕೆ ಮಚ್ಚ ಏನಾಯ್ತು? ನಮ್ ಫ್ರೆಂಡ್ ಒಬ್ಬ ಗೋಳಿ ಮಗ ಬೆಳಗ್ಗೆ ಫೋನ್ ಮಾಡ್ಬಿಟ್ಟು ಮಚ್ಚ ಬೇಗ ಬಾ ಬಾಡಿಲಿ ಒಂಥರ ಆಗ್ತಿದೆ ಹಾಸ್ಪಿಟ್ಲ್ ಹೋಗ್ಬೇಕು ಅಂದ. ಸರಿ ಅಂತ ನಾನು ಹೋಗ್ಬಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ಹೋದೆ. ಅಲ್ಲಿ ನೋಡ್ರೆ ಆ ಗೋಳಿ ಮಗ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸರ್ ನಂಗೆ ದಿನಕ್ಕೆ 3 ಸತಿ ಮಾತ್ರ ಹೊಟ್ಟೆ ಇಸ್ತದೆ ಅಂತವ್ನೆ. ಆಮೇಲೆ ಅದೀಗ ಡಾಕ್ಟ್ರು ಅದೆಲ್ಲರಿಗೂ ಆಗುತ್ತಪ್ಪ ಅದ್ ಬಿಟ್ಟು ಬೇರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳು ಅಂದ. ಅದಕ್ಕೆ ಈ ಗೋಳಿ ಮಗ ಸರ್ ನಂಗೆ ಬರೀ ನೈಟ್ ಮಾತ್ರ ನಿದ್ದೆ ಬರುತ್ತೆ ಅಂತವ್ನೆ. ಆ ಡಾಕ್ಟ್ರು ನನ್ ಮಗ ನೋಡ್ತಾವನೆ ಎಂತ ಗೋಳಿ ಮಗ ಕರ್ಕೊಂಡ್ ಬಂದಿದ್ಯಾ ಅಂತ. ಅಯ್ಯೋ ಮತ್ತೆ ಕರ್ಕೊಂಬಂದ್ಬಿಟ್ಟೆ ಶಿಷ್ಯನ್ ಹೆಂಗ ಆಚೆಗೆ. ಆಚೆ ಬಂದ್ಬಿಟ್ಟು ಶಿಷ್ಯ ಹಾಸ್ಪಿಟ್ಲ್ ಎಲ್ಲ ಫುಲ್ ನೋಡ್ಬಿಟ್ಟು ಮಚ್ಚ ಈ ಹಾಸ್ಪಿಟ್ಲ್ ನಂಗೆ ತುಂಬಾ ಸ್ಪೆಷಲ್ ಅಂದ. ಏನ ಸ್ಪೆಷಲ್ ಅಂದ್ರೆ ಮಚ್ಚ ನಾನು ಈ ಹಾಸ್ಪಿಟಲ್ ಹುಟ್ಟಿದ್ದು ಅಂದ. ಅದ್ರಲ್ಲಿ ಸ್ಪೆಷಲ್ ಐತಂತೆ. ನಾನು ಸೇಮ್ ಕ್ವಶನ್ ಕೇಳ್ದೆಪ್ಪ. ಮಚ್ಚ ನಾನ್ ಚಿಕ್ಕ ವಯಸ್ಸಲ್ಲಿ ಹುಟ್ಬಿಟ್ಟೆ ಅದೇ ಸ್ಪೆಷಲ್ ಅಂತ. ನನ್ನ ಮಕ್ಕಳು ಒಂದೊಂದಲ್ಲ ಅದ್ ಬಿಡಪ್ಪ ಹೋಗ್ಲಿ. ಮಚ್ಚ ಹುಟ್ಟಿದ ತಕ್ಷಣ ನಂಗೊಂದ್ ಸೀಕ್ರೆಟ್ ಗೊತ್ತಾಯ್ತು ಅಂದ. ಏನ್ ಸೀಕ್ರೆಟ್ ಅಂದ್ರೆ ಮಚ್ಚ ಹುಟ್ಟಿದ ತಕ್ಷಣ ನೋಡ್ತೀನಿ ನೋಡಿದ್ರೆ ನಮ್ಮ ಅಮ್ಮ ಲೇಡೀಸು ನಮ್ಮ ಅಪ್ಪ ಜೆಂಟ್ಸು ಅಂತ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ. ಮಚ್ಚ ಬಂದ ತಾಳ ಅವನೇ ಬಂದ. ಮಚ್ಚ ಏನ ಮಚ್ಚ ಗಾಡಿ ಏನೋ ಪ್ರಾಬ್ಲಮ್ ಆಗ್ಬಿಡೈತ್ ಮಚ್ಚ. ಏನಾಯ್ತಾ? ಮಚ್ಚ ಗಾಡಿ ಓಡಿಸಿದ್ರೆ ಟೈರ್ ತಿರುಗ್ತೈತೆ ಮಚ್ಚ.